ಮೂರು ದಿನದ ಹಿಂದೆ ಭುವನೇಶ್ವರಿ ದೇವಿ ವಿಗ್ರಹ ರಾತ್ರೋರಾತ್ರಿ ವಿರೂಪಗೊಳಿಸಲಾಗಿತ್ತು. ಆದರೆ ಇದೀಗ ಆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಲಾಗಿದೆ. ಆತ ದೇವಿ ವಿಗ್ರಹ ವಿರೂಪದ ಹಿಂದಿರುವ ಕಥೆಯೇ ಇಂಟ್ರೆಸ್ಟಿಂಗ್. ಮುರಿದು ಹೋದ ತಾಯಿ ಭುವನೇಶ್ವರಿ ದೇವಿಯ ಕೈ, ಮುಖಕ್ಕೆ ಮಾಸ್ಕ್ ಧರಿಸಿ ಬಂದ ಕಿಡಿಗೇಡಿಯ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸೆರೆ. ಇದು ಜೀವನ್ ಭೀಮಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸ ತಿಪ್ಪಸಂದ್ರದಲ್ಲಿನ ಕಿಡಿಗೇಡಿಯೊಬ್ಬನ ಕೃತ್ಯ. ಎಸ್ಎಸ್ಎಲ್ಸಿಯಲ್ಲಿ 3 ಬಾರಿ ಫೇಲ್, ದೇವಿ ವಿಗ್ರಹ ವಿರೂಪ. ಬೇಡಿದವರ ನೀಡಿಲ್ಲ ಅಂತ ದೇವಿ ವಿಗ್ರಹಕ್ಕೆ ಹಾನಿ. ಹೊಸ ತಿಪ್ಪಸಂದ್ರದಲ್ಲಿ ಲಕ್ಷ್ಮೀ ಭುವನೇಶ್ವರಿ ದೇವಿ ವಿಗ್ರಹವನ್ನ ಕಳೆದ 3 ತಿಂಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಸಿಸಿಟಿವಿಯಲ್ಲಿ ಮುಖ ಮುಚ್ಚಿಕೊಂಡು ಬಂದಿರುವ ಈ ಬಾಲಕ ದೈವ ಭಕ್ತನಾಗಿದ್ದ. ತಾಯಿ ಭುವನೇಶ್ವರಿ ದೇವಿಯನ್ನ ನಂಬಿದ್ದ. ಎಸ್ಎಸ್ಎಲ್ಸಿ 2 ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ. 3ನೇ ಪರೀಕ್ಷೆಯಲ್ಲಿ ಪಾಸ್ ಮಾಡುವಂತೆ ತಾಯಿ ಬಳಿ ಹರಕೆ ಹೊತ್ತು ಬೇಡಿಕೊಂಡಿದ್ದ. ಆದರೆ 3ನೇ ಬಾರಿಯೂ ಫೇಲ್ ಆಗಿದ್ದಾನೆ. ಇದರಿಂದ ಸಿಟ್ಟಿಗೆದ್ದು ವಿಗ್ರಹ ವಿರೂಪಗೊಳಿಸಿದ್ದಾನೆ. ಸದ್ಯ ಬಾಲಕನ ವಶಕ್ಕೆ ಪಡೆದ ಪೊಲೀಸರು ಹೆಚ್ಚಿನ ವಿವರಣೆ ಮಾಡುತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 3 ದಿನದ ಹಿಂದೆ ಭುವನೇಶ್ವರಿ ದೇವಿ ವಿಗ್ರಹ ರಾತ್ರೋರಾತ್ರಿ ವಿರೂಪಗೊಳಿಸಲಾಗಿತ್ತು. ಆದರೆ ಇದೀಗ ಆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಲಾಗಿದೆ. ಆತ ದೇವಿ ವಿಗ್ರಹ ವಿರೂಪದ ಹಿಂದಿರುವ ಕಥೆಯೇ ಇಂಟ್ರೆಸ್ಟಿಂಗ್. ಮುರಿದು ಹೋದ ತಾಯಿ ಭುವನೇಶ್ವರಿ ದೇವಿಯ ಕೈ, ಮುಖಕ್ಕೆ ಮಾಸ್ಕ್ ಧರಿಸಿ ಬಂದ ಕಿಡಿಗೇಡಿಯ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸೆರೆ. ಇದು ಜೀವನ್ ಭೀಮಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸ ತಿಪ್ಪಸಂದ್ರದಲ್ಲಿನ ಕಿಡಿಗೇಡಿಯೊಬ್ಬನ ಕೃತ್ಯ. ಎಸ್ಎಸ್ಎಲ್ಸಿಯಲ್ಲಿ 3 ಬಾರಿ ಫೇಲ್, ದೇವಿ ವಿಗ್ರಹ ವಿರೂಪ. ಬೇಡಿದವರ ನೀಡಿಲ್ಲ ಅಂತ ದೇವಿ ವಿಗ್ರಹಕ್ಕೆ ಹಾನಿ. ಹೊಸ ತಿಪ್ಪಸಂದ್ರದಲ್ಲಿ ಲಕ್ಷ್ಮೀ ಭುವನೇಶ್ವರಿ ದೇವಿ ವಿಗ್ರಹವನ್ನ ಕಳೆದ 3 ತಿಂಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಸಿಸಿಟಿವಿಯಲ್ಲಿ ಮುಖ ಮುಚ್ಚಿಕೊಂಡು ಬಂದಿರುವ ಈ ಬಾಲಕ ದೈವ ಭಕ್ತನಾಗಿದ್ದ. ತಾಯಿ ಭುವನೇಶ್ವರಿ ದೇವಿಯನ್ನ ನಂಬಿದ್ದ. ಎಸ್ಎಸ್ಎಲ್ಸಿ 2 ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ. 3ನೇ ಪರೀಕ್ಷೆಯಲ್ಲಿ ಪಾಸ್ ಮಾಡುವಂತೆ ತಾಯಿ ಬಳಿ ಹರಕೆ ಹೊತ್ತು ಬೇಡಿಕೊಂಡಿದ್ದ. ಆದರೆ 3ನೇ ಬಾರಿಯೂ ಫೇಲ್ ಆಗಿದ್ದಾನೆ. ಇದರಿಂದ ಸಿಟ್ಟಿಗೆದ್ದು ವಿಗ್ರಹ ವಿರೂಪಗೊಳಿಸಿದ್ದಾನೆ. ಸದ್ಯ ಬಾಲಕನ ವಶಕ್ಕೆ ಪಡೆದ ಪೊಲೀಸರು ಹೆಚ್ಚಿನ ವಿವರಣೆ ಮಾಡುತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 3 ದಿನದ ಹಿಂದೆ ಭುವನೇಶ್ವರಿ ದೇವಿ ವಿಗ್ರಹ ರಾತ್ರೋರಾತ್ರಿ ವಿರೂಪಗೊಳಿಸಲಾಗಿತ್ತು. ಆದರೆ ಇದೀಗ ಆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಲಾಗಿದೆ. ಆತ ದೇವಿ ವಿಗ್ರಹ ವಿರೂಪದ ಹಿಂದಿರುವ ಕಥೆಯೇ ಇಂಟ್ರೆಸ್ಟಿಂಗ್. ಮುರಿದು ಹೋದ ತಾಯಿ ಭುವನೇಶ್ವರಿ ದೇವಿಯ ಕೈ, ಮುಖಕ್ಕೆ ಮಾಸ್ಕ್ ಧರಿಸಿ ಬಂದ ಕಿಡಿಗೇಡಿಯ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸೆರೆ. ಇದು ಜೀವನ್ ಭೀಮಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸ ತಿಪ್ಪಸಂದ್ರದಲ್ಲಿನ ಕಿಡಿಗೇಡಿಯೊಬ್ಬನ ಕೃತ್ಯ. ಎಸ್ಎಸ್ಎಲ್ಸಿಯಲ್ಲಿ 3 ಬಾರಿ ಫೇಲ್, ದೇವಿ ವಿಗ್ರಹ ವಿರೂಪ. ಬೇಡಿದವರ ನೀಡಿಲ್ಲ ಅಂತ ದೇವಿ ವಿಗ್ರಹಕ್ಕೆ ಹಾನಿ. ಹೊಸ ತಿಪ್ಪಸಂದ್ರದಲ್ಲಿ ಲಕ್ಷ್ಮೀ ಭುವನೇಶ್ವರಿ ದೇವಿ ವಿಗ್ರಹವನ್ನ ಕಳೆದ 3 ತಿಂಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಸಿಸಿಟಿವಿಯಲ್ಲಿ ಮುಖ ಮುಚ್ಚಿಕೊಂಡು ಬಂದಿರುವ ಈ ಬಾಲಕ ದೈವ ಭಕ್ತನಾಗಿದ್ದ. ತಾಯಿ ಭುವನೇಶ್ವರಿ ದೇವಿಯನ್ನ ನಂಬಿದ್ದ. ಎಸ್ಎಸ್ಎಲ್ಸಿ 2 ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ. 3ನೇ ಪರೀಕ್ಷೆಯಲ್ಲಿ ಪಾಸ್ ಮಾಡುವಂತೆ ತಾಯಿ ಬಳಿ ಹರಕೆ ಹೊತ್ತು ಬೇಡಿಕೊಂಡಿದ್ದ. ಆದರೆ 3ನೇ ಬಾರಿಯೂ ಫೇಲ್ ಆಗಿದ್ದಾನೆ. ಇದರಿಂದ ಸಿಟ್ಟಿಗೆದ್ದು ವಿಗ್ರಹ ವಿರೂಪಗೊಳಿಸಿದ್ದಾನೆ. ಸದ್ಯ ಬಾಲಕನ ವಶಕ್ಕೆ ಪಡೆದ ಪೊಲೀಸರು ಹೆಚ್ಚಿನ ವಿವರಣೆ ಮಾಡುತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 3 ದಿನದ ಹಿಂದೆ ಭುವನೇಶ್ವರಿ ದೇವಿ ವಿಗ್ರಹ ರಾತ್ರೋರಾತ್ರಿ ವಿರೂಪಗೊಳಿಸಲಾಗಿತ್ತು. ಆದರೆ ಇದೀಗ ಆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಲಾಗಿದೆ. ಆತ ದೇವಿ ವಿಗ್ರಹ ವಿರೂಪದ ಹಿಂದಿರುವ ಕಥೆಯೇ ಇಂಟ್ರೆಸ್ಟಿಂಗ್.
ಹೋದ ತಾಯಿ ಭುವನೇಶ್ವರಿ ದೇವಿಯ ಕೈ. ಮುಖಕ್ಕೆ ಮಾಸ್ಕ್ ಧರಿಸಿ ಬಂದ ಕಿಡಿಗೇಡಿಯ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸೆರೆ. ಇದು ಜೀವನ್ ಭೀಮಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸ ತಿಪ್ಪಸಂದ್ರದಲ್ಲಿನ ಕಿಡಿಗೇಡಿಯೊಬ್ಬನ ಕೃತ್ಯ. ಎಸ್ಎಸ್ಎಲ್ಸಿಯಲ್ಲಿ 3 ಬಾರಿ ಫೇಲ್, ದೇವಿ ವಿಗ್ರಹ ವಿರೂಪ. ಬೇಡಿದ ವರ ನೀಡಿಲ್ಲ ಅಂತ ದೇವಿ ವಿಗ್ರಹಕ್ಕೆ ಹಾನಿ. ಹೊಸ ತಿಪ್ಪಸಂದ್ರದಲ್ಲಿ ಲಕ್ಷ್ಮೀ ಭುವನೇಶ್ವರಿ ದೇವಿ ವಿಗ್ರಹವನ್ನ ಕಳೆದ 3 ತಿಂಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಸಿಸಿಟಿವಿಯಲ್ಲಿ ಮುಖ ಮುಚ್ಚಿಕೊಂಡು ಬಂದಿರುವ ಈ ಬಾಲಕ ದೈವ ಭಕ್ತನಾಗಿದ್ದ. ತಾಯಿ ಭುವನೇಶ್ವರಿ ದೇವಿಯನ್ನ ನಂಬಿದ್ದ. ಎಸ್ಎಸ್ಎಲ್ಸಿ 2 ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ. 3ನೇ ಪರೀಕ್ಷೆಯಲ್ಲಿ ಪಾಸ್ ಮಾಡುವಂತೆ ತಾಯಿ ಬಳಿ ಹರಕೆ ಹೊತ್ತು ಬೇಡಿಕೊಂಡಿದ್ದ. ಆದರೆ 3ನೇ ಬಾರಿಯೂ ಫೇಲ್ ಆಗಿದ್ದಾನೆ. ಇದರಿಂದ ಸಿಟ್ಟಿಗೆದ್ದು ವಿಗ್ರಹ ವಿರೂಪಗೊಳಿಸಿದ್ದಾನೆ. ಸದ್ಯ ಬಾಲಕನ ವಶಕ್ಕೆ ಪಡೆದ ಪೊಲೀಸರು ಹೆಚ್ಚಿನ ವಿವರಣೆ ಮಾಡುತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 3 ದಿನದ ಹಿಂದೆ ಭುವನೇಶ್ವರಿ ದೇವಿ ವಿಗ್ರಹ ರಾತ್ರೋರಾತ್ರಿ ವಿರೂಪಗೊಳಿಸಲಾಗಿತ್ತು. ಆದರೆ ಇದೀಗ ಆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಲಾಗಿದೆ. ಆತ ದೇವಿ ವಿಗ್ರಹ ವಿರೂಪದ ಹಿಂದಿರುವ ಕಥೆಯೇ ಇಂಟ್ರೆಸ್ಟಿಂಗ್. ಮುರಿದು ಹೋದ ತಾಯಿ ಭುವನೇಶ್ವರಿ ದೇವಿಯ ಕೈ. ಮುಖಕ್ಕೆ ಮಾಸ್ಕ್ ಧರಿಸಿ ಬಂದ ಕಿಡಿಗೇಡಿಯ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸೆರೆ. ಇದು ಜೀವನ್ ಭೀಮಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸ ತಿಪ್ಪಸಂದ್ರದಲ್ಲಿನ ಕಿಡಿಗೇಡಿಯೊಬ್ಬನ ಕೃತ್ಯ. ಎಸ್ಎಸ್ಎಲ್ಸಿಯಲ್ಲಿ 3 ಬಾರಿ ಫೇಲ್, ದೇವಿ ವಿಗ್ರಹ ವಿರೂಪ. ಬೇಡಿದ ವರ ನೀಡಿಲ್ಲ ಅಂತ ದೇವಿ ವಿಗ್ರಹಕ್ಕೆ ಹಾನಿ. ಹೊಸ ತಿಪ್ಪಸಂದ್ರದಲ್ಲಿ ಲಕ್ಷ್ಮೀ ಭುವನೇಶ್ವರಿ ದೇವಿ ವಿಗ್ರಹವನ್ನ ಕಳೆದ 3 ತಿಂಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಸಿಸಿಟಿವಿಯಲ್ಲಿ ಮುಖ ಮುಚ್ಚಿಕೊಂಡು ಬಂದಿರುವ ಈ ಬಾಲಕ ದೈವ ಭಕ್ತನಾಗಿದ್ದ. ತಾಯಿ ಭುವನೇಶ್ವರಿ ದೇವಿಯನ್ನ ನಂಬಿದ್ದ. ಎಸ್ಎಸ್ಎಲ್ಸಿ 2 ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ. 3ನೇ ಪರೀಕ್ಷೆಯಲ್ಲಿ ಪಾಸ್ ಮಾಡುವಂತೆ ತಾಯಿ ಬಳಿ ಹರಕೆ ಹೊತ್ತು ಬೇಡಿಕೊಂಡಿದ್ದ. ಆದರೆ 3ನೇ ಬಾರಿಯೂ ಫೇಲ್ ಆಗಿದ್ದಾನೆ. ಇದರಿಂದ ಸಿಟ್ಟಿಗೆದ್ದು ವಿಗ್ರಹ ವಿರೂಪಗೊಳಿಸಿದ್ದಾನೆ. ಸದ್ಯ ಬಾಲಕನ ವಶಕ್ಕೆ ಪಡೆದ ಪೊಲೀಸರು ಹೆಚ್ಚಿನ ವಿವರಣೆ ಮಾಡುತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.